ನೀವು ದರ್ಶನ್ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸದೇ ಇದ್ದಿದ್ದರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಿಗಳ ಸಂಖ್ಯೆ ಕಡಿಮೆ ಇರುತ್ತಿತ್ತು ಎಂದು ಅನ್ನಿಸಿಲ್ಲವೇ? ನಿಮ್ಮನ್ನ ಬೇರೆ ಎಲ್ಲಾ ವಿಚಾರಗಳಲ್ಲಿ ಇಷ್ಟಪಡುವ ಅದೇ ಜನರು ನೀವು ದರ್ಶನ್ ವಿರುದ್ಧ ಮಾತನಾಡುತ್ತೀರಾ ಎಂಬ ಒಂದೇ ಕಾರಣಕ್ಕೆ ನಿಮ್ಮನ್ನ ದ್ವೇಷಿಸುತ್ತಾರೆ. ನಿಮಗೆ ಅಭಿಮಾನಿಗಳು ಎಷ್ಟಿದ್ದಾರೋ ಅಷ್ಟೇ ಜನ ವಿರೋಧಿಗಳಿದ್ದಾರೆ. ನೀವು ದರ್ಶನ್ ವಿರುದ್ಧ ಹೆಚ್ಚಿನ ಆಸಕ್ತಿ ತೋರಿಸದೇ ಇದ್ದಿದ್ದರೆ ವಿರೋಧಿಗಳಿಗಿಂತ ಅಭಿಮಾನಿಗಳ ಸಂಖ್ಯೆಯೇ ಜಾಸ್ತಿ ಇರುತ್ತಿತ್ತು ಎಂಬ ಯೋಚನೆ ಬಂದಿಲ್ಲವೇ? ದರ್ಶನ್ ಅಭಿಮಾನಿಗಳು ನೀವು ಅವರ ವಿರುದ್ಧ ಮಾತನಾಡುತ್ತೀರಾ ಎಂಬ ಕಾರಣಕ್ಕೆ ನಿಮ್ಮನ್ನ ಎಲ್ಲಾ ವಿಷಯದಲ್ಲೂ ತೇಜೋವಧೆ ಮಾಡುತ್ತಾರೆ. ಅಭಿಮಾನಿಗಳನ್ನ ಹೊಂದುವ ಬಯಕೆ ಪೊಲೀಸರಿಗೆ, ವಕೀಲರಿಗೆ, ರಾಜಕಾರಣಿಗಳಿಗೆ, ಪತ್ರಕರ್ತರಿಗೆ ಬರಬಾರದು. ಒಬ್ಬ ಪತ್ರಕರ್ತ ಎಷ್ಟು ಸತ್ಯ ಹೇಳದ, ಎಷ್ಟು ಖಡಕ್ಕಾಗಿ ಹೇಳದ, ಅಗೇನ್ಸ್ಟ್ ಪಬ್ಲಿಕ್ ಒಪಿನಿಯನ್ ಇದ್ದರೂ ಒಂದು ನಿರ್ದಿಷ್ಟ ವಿಷಯದಲ್ಲಿ ಆತ ಹೆಂಗೆ ನಿಲುವು ತೆಗೆದುಕೊಂಡ ಅನ್ನುವುದರ ಆಧಾರದ ಮೇಲೆ ಒಬ್ಬ ಪತ್ರಕರ್ತನ ವೃತ್ತಿ ಜೀವನವನ್ನು ಅಳಿಬೇಕು. ಎಲ್ಲರನ್ನೂ ಮೆಚ್ಚಿಸುವಂಗೆ ಮಾತನಾಡದ ಅನ್ನುವ ಕಾರಣಕ್ಕಲ್ಲ. ನಾವಿಲ್ಲಿ ಸತ್ಯ ಹೇಳುವುದಕ್ಕೆ, ಅದನ್ನು ಸಾಧ್ಯ ಆದಷ್ಟು ಹೆಚ್ಚು ಜನರಿಗೆ ತಲುಪುವಂತೆ ಹೇಳುವುದಕ್ಕೆ, ಗಟ್ಟಿಯಾದ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕಿರೋರು. ಪತ್ರಕರ್ತರಿಗೆ ಅಭಿಮಾನಿಗಳಿರಬೇಕಾಗಿ ಯಾರೋ ಎಲ್ಲೋ ಕುತ್ಕೊಂಡು ಕರೆಕ್ಟ್ ಮಾತಾಡ್ದ ನೋಡಿ ಇವನು ಅಂದರೆ ಸಾಕು. ಒಬ್ಬ ಪ್ರೊಡ್ಯೂಸರು ವಿಂಡ್ಸರ್ ಮ್ಯಾನರ್ ಹೋಟೆಲ್ಗೆ ಎಲ್ಲ ಎಡಿಟರ್ಗಳನ್ನು ಕರೆದಿತ್ತು. ದರ್ಶನ್ ವಿಷಯದಲ್ಲಿ ತಿಕ್ಕಾಟ ಇತ್ತಲ್ಲ, ವಿ ಹ್ಯಾವ್ ಡಿಸೈಡೆಡ್ ಟು ಬೈ, ಅದನ್ನು ಸರಿ ಮಾಡೋಣ ಅಂತ ಯಾವುದಾದ್ರು ಸಂಧಾನ ಸಭೆಯ ರೀತಿಯಲ್ಲಿ ಕರೆದು ನಾನೇನೋ ಕೆಲಸ ಇತ್ತು ಅಂತ ಆ ಸಭೆಗೆ ತಡವಾಗಿ ಹೋಗಿ ಕೊನೆಯಲ್ಲಿ ಕುತ್ಕೊಂಡಿದ್ದೆ. ಬೇಡಿಕೆ ಇಷ್ಟೇ, ಮಾಧ್ಯಮ ಆಸ್ ಅ ಹೋಲ್ ಏನೇನು ಮಾತನಾಡಿದ್ರಲ್ಲ ಅದಕ್ಕೊಂದು ಕ್ಷಮಾಪಣೆ ಬೇಕು, ಅನ್ಕಂಡೀಷನಲ್ ಅಪಾಲಜಿ ಬೇಕು, ಅಷ್ಟೇ ನಾನು ಕೇಳಿ. ಅದಕ್ಕೂ ಒಪ್ಪದೆ ಹೋದಾಗ ಕೇಸ್ ಸರಿ ಹೋಗೋದಿಲ್ಲ ಇದು ಅನ್ಕೊಂಡು ಎದ್ದು ಬಂದ್ವಪ್ಪ. ಅಂಥ ನಿಲುವುಗಳನ್ನು ನಿಮ್ಮ ವೃತ್ತಿಯ ಬಗ್ಗೆ ಮಾತನಾಡಿದಾಗ ನೀವು ತೆಗೆದುಕೊಳ್ಳಬೇಕು ಅನ್ನುವುದು ನನ್ನ ಬಯಕೆ. ಈ ವೃತ್ತಿ ನಮಗೆ ಅನ್ನ ಕೊಟ್ಟಿದೆ, ನಮ್ಮ ಮನೆಯ ಒಲೆ ಉರಿಸಿದೆ, ಇದರ ಘನತೆಯನ್ನು ಎತ್ತಿ ಹಿಡಿಯಬೇಕಾದದ್ದು ಜವಾಬ್ದಾರಿ ನಮಗೆ. ಎಲ್ಲಾ ವೃತ್ತಿಗಳಲ್ಲಿ ಇರುವ ಹಾಗೆ ಇಲ್ಲೂ ಕೆಲವು ಕೆಟ್ಟ ಹುಳುಗಳು ಇರ್ತವೆ. ಬೈಯುವುದಿದ್ರೆ ಕೆಟ್ಟ ಹುಳುಗಳನ್ನು ಬೈ. ವೃತ್ತಿಯನ್ನು ಅವಮಾನಿಸುವಂಥದ್ದು ಏನಿತ್ತು ಅದು ನನ್ನ ಪ್ರಶ್ನೆಯಾಗಿತ್ತು. ಆ ಕಾರಣಕ್ಕೆ 2 ಮಾತು ಹೆಚ್ಚಿಗೆ ಮಾತಾಡಿದ್ದೀನಿ. ಅದರ್ವೈಸ್ ನಥಿಂಗ್, ನೋ ಕಮ್ಯುನಿಕೇಶನ್ ಬಿಟ್ವೀನ್ ಹಿಮ್ ಆ್ಯಂಡ್ ಮೀ. ಆತನಿಗೂ ನನಗೂ ಯಾವುದೇ ಸಂಭಾಷಣೆ ಕೂಡ ಇಲ್ಲ, ಮಾತುಕತೆ ಕೂಡ ಇಲ್ಲ. ಅದರ ಜೊತೆಗೆ ಆಸ್ ಅ ಪರ್ಸನಾಲಿಟಿ ಐ ಡೋಂಟ್ ಲೈಕ್ ಇಟ್. ಕಟ್ಟಿಕೊಂಡು ನಂಬಿಕೊಂಡು ಜೀವನಕ್ಕೆ ಬಂದ ಹೆಂಡತಿಯನ್ನು ಹೊಡೆಯೋದು ಬಿಡ್ರಿ, ಕೈ ಮಾಡೋದು ಈ ಜನ್ಮ ಅಲ್ಲ, ಮುಂದಿನ 7 ಜನ್ಮದಲ್ಲೂ ಮಾಡಲಾರೆ ನಾನು. ನೋ, ಹೆಣ್ಣಿನ ಮೇಲೆ ಕೈ ಮಾಡೋದ? ನಮ್ಮ ಮನೆಯ ಜನರಿಗೆ ಗೊತ್ತಟ್ಟಿಗಿರಲಿ. ಗನ್ ಪಾಯಿಂಟ್ ಇಟ್ಟು ನಿನ್ನ ಶತ್ರುವಿನ ಬಗ್ಗೆ ಈ ಶಬ್ದಗಳನ್ನು ಬಳಸಿ ಮಾತನಾಡು ಅಂದರೂ ನಾನು ಮಾತಾಡೋದಿಲ್ಲ. ಅದನ್ನು ಮನುಷ್ಯನ ಮಾತಿಗೆ, ನಡವಳಿಕೆಗೆ ಬೇಸಿಕ್ ಡಿಗ್ನಿಟಿ ಅನ್ನೋದಿರಬೇಕಾಗತ್ತೆ. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿರುವವರಿಗೆ ವಾಟ್ ಎಕ್ಸಾಂಪಲ್ ಆರ್ ವಿ ಸೆಟ್ಟಿಂಗ್? ಆ ಕಾರಣಕ್ಕಾಗಿ ಮಾತಾಡಿದ್ದು ಹೌದು. ವೈಯಕ್ತಿಕವಾಗಿ ಏನಾದರೂ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್.